ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ ಹೆಸರು ಬೇಳೆ ಮತ್ತು ಶಾವಿಗೆಯನ್ನು ಹಾಕಿಬಿಟ್ಟು ಹೇಗೆ ಪಾಯಸವನ್ನು ಮಾಡೋದು ಅಂತೇಳಿ. ಇದು ನಿಮಗೆ ಗೊತ್ತಿರ್ಬೋದು, ನೀವು ಮಾಡಿರ್ತೀರ ಅಂತ ಅಂದ್ಕೋತೀನಿ. ಕೆಲವರು ಬರೀ ಶಾವಿಗೆ ಪಾಯಸ ಮಾಡೋದು ನೋಡಿರ್ತೀರ, ಬರೀ ಹೆಸರುಬೇಳೆ ಪಾಯಸ ಮಾಡೋದು ನೋಡಿರ್ತೀರ. ಆದರೆ ಇವೆರಡೂ ಕಾಂಬಿನೇಷನಲ್ಲಿ ಒಂದು ಪಾಯಸವನ್ನು ಮಾಡಿರಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲಲ್ಲಿ ಅದನ್ನು ಏನು ನಿಮಗೇನು ಕಷ್ಟ ಆಗುತ್ತೆ ಅನ್ನೋಂಗಿಲ್ಲ. ಕೆಲವು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬ ಸೂಪರಾಗಿ ಮಾಡ್ತಕ್ಕಂಥ ಪಾಯಸ ಇದು. ಬೇಗನೂ ಆಗುತ್ತೆ. ಯಾರಾದರೂ ಏನಾದರೂ ಸಡನ್ನ ನೆಂಟರು ಬಂದರು ಅಂತಂದರೆ ನೀವು ಇದನ್ನು ಒಂದು ಅರ್ಧ ಗಂಟೆಗೆ ಮಾಡಿಬಿಡ್ಬೋದು. 10 ನಿಮಿಷ ಅಂತೀವಿ, 10 ನಿಮಿಷಕ್ಕೆ ಆಗಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು. ತುಂಬ ಸುಲಭವಾಗಿದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಂತೆ. ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನಿಲ್ಲಿ 1 ಕಪ್ಪು ಹೆಸರುಬೇಳೆ ತೊಗೋತಾ ಇದ್ದೀನಿ. ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ಪು. ನಿಮಗೆ ಅಳತೆ ನೋಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಮಾಡೋದ್ರೆ 2 ಕಪ್ ತೊಗೊಳ್ಳಿ. ಎಲ್ಲ ಅಳತೆನೂ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಅಳತೆಗೆ ತೋರಿಸ್ತೀನಿ. ನೀವು ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪು ಹೆಸರುಬೇಳೆ ತೊಗೊಂಡ್ಬಿಟ್ಟು ಸಿಮ್ಮಲ್ಲಿ, ಅಂದರೆ ಸಣ್ಣ ಊರಿನಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ, ಅದು ಘಮ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ನಾನು ಈ ಪಾಯಸ ಏನೈತಿದು ಪೂರ್ತಿನೂ ಸಿಮ್ಮಲ್ಲೇ ಮಾಡಿದ್ದೀನಿ ನೋಡಿ. ಇಷ್ಟು ಕಂದು ಬಣ್ಣಕ್ಕೆ ಬರಬೇಕು, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಷ್ಟು ಹುರ್ಕೋಬೇಕು. ಆಮೇಲೆ ಕುಕ್ಕರ್ ಇಟ್ಬಿಟ್ಟು ನಾನಿಲ್ಲಿ ಅರ್ಧ ಕಪ್ಪು ಶಾವಿಗೆ ತೊಗೋತಾ ಇದ್ದೀನಿ. ನೀವು ಯಾವ ಶಾವಿಗೆ ಬೇಕಾದ್ರೂ ತೊಗೋಬೋದು. ಇದು ಆಲ್ರೆಡಿ ರೋಸ್ಟೆಡ್ ಅಂತೇಳಿ ಬರೆದಿದೆ ಪ್ಯಾಕ್ ಮೇಲೆ. ನಾನು ಮತ್ತೇನು ಸಪ್ರೇಟ್ ಹುರಿಯೋಕ್ಕೆ ಹೋಗಿಲ್ಲ. ಇದನ್ನು ರೋಸ್ಟೆಡ್ಡೇ ಬಳಸಬೇಕು ಅಂತೇನಿಲ್ಲ, ನಾರ್ಮಲ್ ಬರುತ್ತಲ್ವ ಶಾವಿಗೆ, ಅವನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಏನು ಹುರಿದಿಟ್ಕೊಂಡಿದ್ದೆ ಹೆಸರುಬೇಳೆ, ಅದನ್ನು ಕೂಡ ಒಂದು 2 ಸಲ ತೊಳೆದ್ಬಿಟ್ಟು ನೀಟಾಗಿ ಕುಕ್ಕರಿಗೆ ಹಾಕೋತಾ ಇದ್ದೀನಿ. 1 ಕಪ್ಪು ಹೆಸರುಬೇಳೆಗೆ ಅರ್ಧ ಕಪ್ಪು ಶಾವಿಗೆ ತಗೊಂಡಿದ್ದೀನಿ. ಇಲ್ಲಿ ಬೇಯಲಿಕ್ಕೆ ಎಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂತಂದರೆ ನೋಡಿಕೊಂಡ್ರೆ 4 ಕಪ್ ನೀರು ಹಾಕ್ತೀನಿ. 1 2 ಸ್ವಲ್ಪ ಕಡಿಮೆ ತಗೊಬರ್ತೀನಿ, 3 4 ಒಟ್ಟು 1 ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ಶಾವಿಗೆ, ಒಟ್ಟು 1.5 ಕಪ್ ಆಯ್ತು. ಅಷ್ಟಕ್ಕೆ ನಾನು 4 ಕಪ್ ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕಿಬಿಟ್ಟು ಇದನ್ನು ಕೂಡ 2 ವಿಸಲ್ ಸಿಮ್ಮಲ್ಲಿ, ಅಂದರೆ ಸಣ್ಣೂರಿನಲ್ಲಿ 2 ವಿಸಲ್ ಹಾಕಿಸ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತಲ್ಲ ಅದು ಹೆಂಗೆ ಬೇಯಬೇಕಂದ್ರೆ, ಹೆಸರು ಬೇಳೆ ಒಂದು 90 ಭಾಗ ಬೆಂದಿರಬೇಕು, ಇನ್ನು ಚೂರು ಹಂಗೆ ಇರಬೇಕು. ಶಾವಿಗೆ ಏನಾಗಲ್ಲ ಬಿಡಿ, ಶಾವಿಗೆ ಹೆಂಗೆ ಹಾಕಿರ್ತೀವಿ ಹಂಗೆ ಇರ್ತವೆ ಅವು. ಇಲ್ಲಿ ಬಂದುಬಿಟ್ಟು ಲೆಕ್ಕ ಹೆಂಗೆ ಮಾಡ್ತೀರಪ್ಪ ಅಂತಂದರೆ, ನಿಮಗೆ ಅಳತೆ ಹೇಳಬೇಕು ಅಂತಂದರೆ 1.5 ಕಪ್ ಆಯ್ತಲ್ವ ಹೆಸರುಬೇಳೆ ಮತ್ತು ಶಾವಿಗೆ. ನೀವು ಸ್ವಲ್ಪ ಮುಂದಕ್ಕೆ ಇರಬೇಕಂತಂದರೆ ಒಂದು 2.5 ಕಪ್ ಬೆಲ್ಲ ತೊಗೋಬೇಕು. ಅದು ಕುಟ್ಟಿ ಪುಡಿ ಮಾಡಿ ಅದೇ ಕಪ್ಪಲ್ಲಿ ನೀವು ಅಳತೆ ತೊಗೋತಿದ್ದೀರಿ ಅಂತಂದರೆ, ಇಲ್ಲ ಹೆಚ್ಚು ಕಡಿಮೆ ನಡೆಯುತ್ತೆ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸಿ ಇಟ್ಕೊಳ್ಳಿ. ಏನಾದರೂ ಕಸರು ಇತ್ತು ಅಂತಂದರೆ ನಾವು ಹೆಂಗೋ ಅದನ್ನು ಸೋಸ್ಕೋಬೇಕಲ್ವ. ಸ್ವಲ್ಪ ಉಳಿತು ಅಂತಂದರೆ ನೀವು ಬೇರೆ ಏನಾದರೂ ಸ್ವೀಟ್ ಮಾಡಿರೋ ಬಳಸ್ಕೋಬೋದು. ಇಲ್ಲ ನೀವು ಹೆಂಗೋ ದಿನ ಕಾಫಿ ಟೀ ಕುಡಿತಿದ್ದೀರ ಅಂದರೆ ಅದಕ್ಕೂ ಕೂಡ ಬಳಸ್ಕೋಬಹುದು. ನೀವು ಸಣ್ಣಕ್ಕೆ ಕುಟ್ಟಿ ಪುಡಿ ಮಾಡಿದ್ರೆ ಅಂತಂದರೆ ಬೇಗ ಕರಗುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕುಟ್ಟಿದ್ದೀನಿ. ಇದು ಕರಗಿದ ಮೇಲೆ 1-2 ನಿಮಿಷ ಕುದಿಸ್ರಿ ಸಾಕು. ಪಾಕ ಏನು ತೆಗಿಯೋದು ಬೇಡ, ಒಂದೇಳೆ ಪಾಕ ಆ ಥರ ಅಂತೇಳಿ. ಕಸರು ಸೋಸ್ಕೊಳ್ಲಿಕ್ಕೆ ಅಂತಲೇ ಬೆಲ್ಲವನ್ನು ಕರಗಿಸ್ಕೊತಾ ಇರೋದು, ಅದರಲ್ಲೇನಾದರೂ ಕಸ ಇರುತ್ತೆ ಅಂಥೇಳಿ. ಸಂಪೂರ್ಣ ಕರಗಿದ ಮೇಲೆ ಅದನ್ನು ನಾವು ಇದಕ್ಕೆ ಕುಕ್ಕರ್ ಏನಿಲ್ಲ ನಾವು ಕೂಗಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಬೇಕಾಗುತ್ತೆ. ಇವಾಗ ಬನ್ನಿ ಕುಕ್ಕರನ್ನು ತೆಗೆದು ನೋಡೋಣ ಯಾವ ಥರ ಆಗಿದೆ ಅಂಥೇಳಿ. ಚೆನ್ನಾಗಿ ಬಂದಿದೆ ನೋಡಿ ಈ ಥರ. ನೀವು ನಿಮ್ಮ ಕುಕ್ಕರ್ ಗೊತ್ತಿರುತ್ತಲ್ವ ಈ ಒಂದು ಮಟ್ಟಿಗೆ ಬೇಯಬೇಕು ಅಂತಂದರೆ ಎಷ್ಟು ವಿಸಿಲ್ ಹಾಕಿಸ್ಕೋಬೇಕು ಅಂತೇಳಿ, ನೀವು ಅದ್ರ ಮೇಲೆ ಇದು ಮಾಡ್ಕೊಳ್ರಿ. ದೊಡ್ಡ ಕುಕ್ಕರ್ ಆದರೆ 1 ವಿಸಿಲ್ಗೆ ಬೆಂದೋಗ್ಬಿಡುತ್ತೆ. ಇದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ನಾನು 2 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ನಿಮ್ಮ ಕುಕ್ಕರ್ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವ, ಅದನ್ನು ನೋಡಿಬಿಟ್ಟು ಈ ಥರ ನೀವು ಬೇಯಿಸ್ಕೊಳ್ರಿ. ಫುಲ್ಲು ಕರಗಿರೋದು ಬೇಡ, ಒಂದು 90 ಭಾಗ ಕರಗಿರ್ಬೇಕು. ನಿಮ್ಗೆ ಇಲ್ಲಿ ಫುಲ್ ಕರಗಿದೆ ಅಂತ ಅನ್ನಿಸ್ತಾ ಇದ್ದರೆ ಫುಲ್ ಕರಗಿಲ್ಲ. ಹೆಸರು ಬೇಳೆನೂ ಒಂದೊಂದು ಹಂಗೆ ಇದ್ದಾವೆ. ಶಾವಿಗೆನೂ ಕರಗಿಲ್ಲ, ಶಾವಿಗೆನೂ ಕೂಡ ಕೈಗೆ ಬಾಯಿಗೆ ಸಿಗೋ ಥರನೇ ಇದ್ದಾವೆ. ಇಲ್ಲಿ ಬೆಲ್ಲದ ಪಾಕ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ಹಾಕ್ಕೊಳ್ಳಿ. ನಾನು ಇನ್ನೂ ಸ್ಟವನ್ನು ಆನ್ ಮಾಡಿಲ್ಲ, ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಆನ್ ಮಾಡ್ತೀನಿ. ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇಲ್ಲಿ ಕಾಯಿ ತುರಿನ ರುಬ್ಬಿ ಹಾಕೋದಕ್ಕಿಂತ ಹಾಗೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಈ ಒಂದು ಪಾಯಸಕ್ಕೆ ರುಬ್ಬಿ ಹಾಕಬಾರ್ದು. ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ಹೆಸರುಬೇಳೆ ಮತ್ತು ಶಾವಿಗೆಗೆ ಬೆಲ್ಲದ್ದು ಪಾಕ ಹಾಕಿದೆ, ಕರಗಿಸಿಟ್ಕೊಂಡಿರೋದು. ಆಮೇಲೆ ಹಸಿ ಕಾಯಿ ಹಾಕಿದೆ. ಆಮೇಲೆ 1-2 ಏಲಕ್ಕಿನ ಪುಡಿ ಮಾಡಿ ಹಾಕಿದೆ. ಏಲಕ್ಕಿ ಪುಡಿ ಕೂಡ ಏನು ದೊರಗಬರ್ಗನೆ ಹಾಕಿದ್ದೀನಿ, ನುಣ್ಣಗೆ ಕೊಟ್ಟಿಲ್ಲ. ಆಮೇಲೆ ಸ್ವಲ್ಪ ಒಣಶುಂಠಿ, ಹಸಿ ಶುಂಠಿ ಅಲ್ಲ ಅದು ನೋಡ್ಕೊಳ್ಳಿ. ಒಣಶುಂಠಿ ಕೂಡ ಪುಡಿ ಮಾಡಿಬಿಟ್ಟು ಒಂದು ಜರಡಿನಲ್ಲಿ ಈ ಥರ ಜರಡಿ ಹಿಡಿದು ಪುಡಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಈ ಮಿಕ್ಕಿರೋ ಪುಡಿನ ಟೀ ಮಾಡ್ಕೊಂಡಾಗ ಟೀಗೆ ಬಳಸ್ಕೊತೀನಿ. ನೀವು ಕೂಡ ಹಾಗೆ ಮಾಡ್ಬೋದು. ಯಾವುದೇ ಬೆಲ್ಲದ ಅಡುಗೆ ಆಗಲಿ ಸ್ವಲ್ಪ ಒಣಶುಂಠಿ ಹಾಕೋದ್ರಿಂದ
ಹೊಟ್ಟೆಗೂ ಕೂಡ ಒಳ್ಳೆಯದು, ರುಚಿ ಕೂಡ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ. ಇದಾದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನೂ ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ಮೊದಲು ಗೋಡಂಬಿನ ಹುರ್ಕೊಂಬಿಡಿ, ಯಾಕಂದರೆ ಗೋಡಂಬಿ ಗಟ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ದ್ರಾಕ್ಷಿ ಮೆತ್ತಗಿರ್ತಾವಲ್ಲ ಅವು ಬೇಗ ಸೀದ್ಬಿಡ್ತವೆ, ಹಂಗಾಗಿ ಗೋಡಂಬಿ ಹುರಿದಿದ್ದಾದಮೇಲೆ ನೀವು ದ್ರಾಕ್ಷಿಯನ್ನು ಹಾಕೋಬೇಕಾಗುತ್ತೆ. ದ್ರಾಕ್ಷಿ ಗೋಡಂಬಿ ಇಲ್ಲ ಅಂದರೆ ಏನು ಚಿಂತೆ ಇಲ್ಲ, ಇದು ನಿಮಗೆ ಆ ಥರ ಮಾಡಿಕೊಂಡ್ರು ಕೂಡ ಈ ಒಂದು ಪಾಯಸ ಚೆನ್ನಾಗಿರುತ್ತೆ. ಇದನ್ನ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ, ಹೆಸರುಬೇಳೆ ಶಾವಿಗೆ ಪಾಯಸ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಮಾಡಿ ನೋಡಿ, ಇದು ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೀವಂತೂ ಮಾಡಿ ಸಹಿ ಅನ್ನಿಸ್ಕೊಂಡೇ ಬಿಡ್ತೀರಾ ಅಂತ ಅನಿಸುತ್ತೆ. ಇವೆರಡು ಸ್ವಲ್ಪ ಇದಾದಮೇಲೆ ನಾವಿಲ್ಲಿ ಏನು ಇಟ್ಕೊಂಡಿದ್ದೀವಲ್ಲ ಇಟ್ಕೊಂಡಿದ್ದೀವಲ್ಲ ಪಾಯಸದ್ದು, ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಾಣಲೆನ ತೊಳೆದು ಆ ನೀರನ್ನು ಹಾಕಿ. ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಏನೂ ಹೆದರ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರಿ ಅಂತಂದರೆ ಸರಿ ಆಗುತ್ತೆ. ಮತ್ತೇನು ಬೇರೆ ಹಾಲು ಗಿಲಿ ಏನು ಹಾಕೋದು ಬೇಡ. ಒಂದೇ 2 ಕಾಳು ಉಪ್ಪನ್ನು ಹಾಕಿ. ಅದು ಉಪ್ಪನ್ನು ಹಾಕೋದ್ರಿಂದ ಸಿಹಿ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೂ ಹೇಳ್ತಾರೆ, ಮುಖ ತೀಡಲ್ಲ ಅಂತಂದರೆ ಸ್ವಲ್ಪ ಒಂದು ತುತ್ತು ಜಾಸ್ತಿ ತಿನ್ಬೋದು ಅಂತಲೂ ಹೇಳ್ತಾರೆ. ಇಷ್ಟು ಮಾಡಿದ್ರಿ ಅಂತಂದರೆ ಒಂದು ಪಾಯಸ ರೆಡಿ ಆಗುತ್ತೆ. ಆಮೇಲೆ ಇದೆಲ್ಲ ಹಾಕಿದ್ದು ಈಗ ನಾನು ಸ್ಟವನ್ನು ಹಚ್ಬಿಟ್ಟು ಕುದಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೀವು ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. 3 ರಿಂದ 4 ನಿಮಿಷ ಕುದಿಸ್ಬೇಕು, ಆವಾಗ ಪಾಯಸ ರೆಡಿ ಆಗುತ್ತೆ. ಬಿಸಿ ಬಿಸಿ ಇದು ಪಾಯಸ ನೀವು ತಿನ್ನಬಹುದು ತುಪ್ಪ ಹಾಕ್ಕೊಂಡು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಯಿತು ಅಂತಂದರೆ ಪಾಯಸದ ರೆಸಿಪಿ, ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸದ ರೆಸಿಪಿ ಮುಗೀತು. ನಾನೀಗೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಿಮ್ಗೆ ಇಷ್ಟೊತ್ತು ರೆಸಿಪಿಯನ್ನು ಹೇಳಿಕೊಟ್ಟೆ. ನೆಕ್ಸ್ಟು ನಾನು ವೆಯ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದೊಂದು ಟೈಮ್ ಯಾವ ಥರ ಒಂದು ಗಂಜಿ ಮಾಡ್ಕೊಂಡು ಕುಡಿತೀನಿ. ಕೆಲವ್ರು ಕೇಳಿದ್ರು ನನಗೆ ಗಂಜಿ ಮಾಡೋದು ತೋರಿಸ್ಕೊಡಿ ಅಂತೇಳಿ. ಹಾಗೆ ಅದನ್ನು ತೋರಿಸ್ಕೊಂಡು ನಮ್ಮ ಹಳ್ಳಿ ಭಾಷೆನಲ್ಲಿ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಅದನ್ನು ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ. ನಿಮಗೇನಾದರೂ ಟೈಮ್ ಇಲ್ಲ ಅಂತಂದರೆ ನೀವೊಂದು ಈ ರೆಸಿಪಿಯನ್ನು ನೋಡಿಕೊಂಡು ನೀವು ಹೊರಡ್ಬೋದು. ಥ್ಯಾಂಕ್ ಯು. ನಮಸ್ಕಾರ. ಪಾರ್ಟ್ 2ನಲ್ಲಿ ನಾನು ನಿಮಗೆ ಗಂಜಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಯಾವಾಗಾರ ಪುರ್ಸೊತ್ತಿರಲ್ಲ ನೋಡ್ರಿ, ಅಂಥ ಟೈಮ್ನಾಗೆ ಮಾಡ್ಕೊಂಡು ಕುಡಿತೀನಿ ಇದನ್ನ. ಟೈಮ್ ಇಲ್ಲ ಅಂದ ಪಕ್ಷಕ್ಕೆ, ಆಮೇಲೆ ಲೇಟಾಗಿತ್ತು ಅಂದಾಗ, ಇನ್ನೇನು ರಾತ್ರಿ ಲೇಟಾಗಿ ಬಂದಿರ್ತೀವಿ ಅಂತ ಟೈಮ್ನಾಗೆ ಊಟ ಮಾಡ್ಕೊಳಕ್ಕಾಗಲ್ಲ, ಮತ್ತು ಅವಾಗ ತಿಂದ್ರೂ ಜೀರ್ಣ ಆಗೋಲ್ಲ ಅನ್ನೋ ಟೈಮ್ನಾಗ ಈ ಥರ ಒಂದು ಲೈಟಾಗಿ ಗಂಜಿ ಮಾಡ್ಕೊಂಡು ಕುಡಿತೀನಿ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ 1 ಕಪ್ ನೀರು ಹಾಕ್ತಾಯಿದ್ದೀನಿ. 1 ಕಪ್ಪು ಮೇಲೆ ಇನ್ನೊಂದು ಅರ್ಧ ಕಪ್ಪು, ಒಟ್ಟು 1.5 ಕಪ್ಪನ್ನು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟೀಗ ಸ್ಟವ್ ಹಚ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 2 ಕಾಳು ಕಲ್ಲುಪ್ಪು ಹಾಕಬೇಕು. ತೀರಾ ಸಪ್ಪೆ ಕುಡಿಯೋಕ್ಕಾಗಲ್ಲ, ಉಪ್ಪು ಹಾಕೋಬಾರ್ದು ಅಂತಾರೆ, ಬಟ್ ತೀರಾ ಸಪ್ಪೆ ನನ್ನ ಕೈಲಂತೂ ಆಗೋಲ್ಲ. ನಿಮಗೇನಾದರೂ ಅಭ್ಯಾಸ ಇದ್ದು ಕುಡಿತೀರಾ ಅಂತಂದ್ರೆ ಬೇಕಾದ್ರೆ ಉಪ್ಪನ್ನು ಸ್ಕಿಪ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು. ನಾನೊಂಚೂರು ಹಾಕ್ಕೊಂಡೆ, ಏನಾಗಲ್ಲ, ಒಂಚೂರು ಕಲ್ಲುಪ್ಪು ಹಾಕಿಳ್ರಿ, ಒಂದು 2 ಕಾಳಷ್ಟು. ಆಮೇಲೆ ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ 1 ಚಮಚದಷ್ಟು ಓಟ್ಸ್ ಅಂತ ಬರುತ್ತಲ್ಲ, ಆ ಓಟ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. 1 ಚಮಚ ಅಂದರೆ 1 ಟೇಬಲ್ ಸ್ಪೂನ್ ಅಂತ ಕರಿತೀರಲ್ಲ ಅದು, ಅದಕ್ಕೆ 1 ಚಮಚದಷ್ಟು ಓಟ್ಸ್ ಹಾಕಿದ್ದೀನಿ ನೋಡಿರಿ. ಆಮೇಲೆ ನೀರು ಬೆಚ್ಚಗೆ ಆಗ್ತಿದ್ದಂಗೆ ಕಲಣೆ, ಜಾಸ್ತಿ ಸುಡಬೇಕಾದ್ರೆ ನೀವು ರಾಗಿ ಹಿಟ್ಟನ್ನು ಹಾಕಿದ್ರಿ ಅಂತಂದರೆ ಗಂಟು ಆಗ್ತವೆ. ನೀರು ಚೂರು ಉಗುರು ಬೆಚ್ಚಗೆ ಆಗ್ತಿದ್ದಂಗೆ ಕಲಣೆ 1 ಚಮಚ ರಾಗಿ ಹಿಟ್ಟು ಹಾಕೋಬೇಕು. ಇದಕ್ಕೆ 1 ಚಮಚ ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಇಲ್ಲಿ ನಿಮ್ಗೆ ಎಡವಟ್ಟಾಗುತ್ತೆ ಅನ್ನೋದಾದರೆ ಒಂದು ಬಟ್ಲಿಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರಾಗಿ ಹಿಟ್ಟನ್ನು ಕಲಿಸ್ಕೊಂಡು ಕೊಟ್ಟರೆ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಮಾಡಿಕೊಂಡು ಆ ನೀರು ಕುದಿಬೇಕಾದ್ರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಿಮ್ಗಿಲ್ಲಿ ಸ್ವಲ್ಪ ಏನು ಇದಾಗುತ್ತೆ, ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂತಂದರೆ ಹಂಗೆ ಮಾಡ್ಕೋಬೋದು ನೋಡಿ. ಇಷ್ಟು ಒಂದೇ 1 ಚಮಚ ಹಾಕ್ಕೊಂಡಿದ್ದೀನಿ. ಇದು ಕುಡಿದ್ಬಿಟ್ರೆ ಹೊಟ್ಟೆನೂ ದಿಪ್ಪಾಗುತ್ತೆ, ಚೆನ್ನಾಗೂ ಇರುತ್ತೆ. ನನಗೆ ಏನಾದರೂ ಬೆಳಗ್ಗೆ ಹೊತ್ತು ಲೇಟ್ ಆಯ್ತು ಅಂತಂದರೆ ನಾನು ಇದು ಗಂಜಿ ಮಾಡ್ಕೊಂಡು ಕುಡಿತೀನಿ, ಚೆನ್ನಾಗಿರುತ್ತೆ. ತೂಕನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ, ಆದರೆ ಗೊತ್ತಿಲ್ಲ. ಇದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮಾತ್ರ ಮಾಡಿಕೊಂಡು ಕುಡಿದು ಟ್ರೈ ಮಾಡಿರಿ, ಇಲ್ಲ ಅಂತಂದರೆ ಏನು ಬೇಡ. ನಾನು ಈ ಥರ ಮಾಡ್ಕೋತೀನಿ ಅಂತೇಳೋದು ಕೇಳಿದ್ದಕ್ಕೆ ಹೇಳ್ತಾ ಇರೋದು. ಯಾಕಂದರೆ 11-11:30ವರೆಗೆ ಮನೆಗೆ ಬಂದಿರ್ತೀವಿ, ಅವಾಗ ಏನಾದ್ರು ತಿಂದು ಮಕ್ಕಂಡ್ವಿ ಅಂತಂದರೆ ನಿದ್ದೆನೂ ಎಳಿತಿರುತ್ತೆ, ಡೈಜೆಸ್ಟ್ ಕೂಡ ಆಗೋಲ್ಲ. ಅವಾಗ ತಿಂದು ಅವಾಗಲೇ ಮಕ್ಕಂಡ್ವಿ ಅಂತಂದರೆ ಅದೇ ಮೈ ತುಂಬ
ಫ್ಯಾಟ್ ತುಂಬ್ಕೊಂಡು ಇನ್ನೂ ದಪ್ಪ ಆಗ್ತೀವಿ. ಹಂಗಾಗಿ ಅಂಥ ಟೈಮ್ನಾಗೆ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಇದನ್ನೇ ಬಳಸ್ಬೋದು ತಿಂಡಿಗೆ. ಅಂದರೆ ತಿಂಡಿ ತಿನ್ನೋಕ್ಕಾಗಿಲ್ಲ ಅಂತ ಪಕ್ಷಕ್ಕೆ ಇತ್ತು, ಟೈಮ್ ಇತ್ತು ಅಂತಂದರೆ ತಿಂಡಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ತಿಂಡಿ ಮಾಡ್ಕೊಂಡು ತಿನ್ನಬೇಕು. ತಿಂಡಿನ ಯಾವತ್ತೂ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ಪಕ್ಷ ಆಗಲಿಲ್ಲಪ್ಪ ಅಂದಾಗ ತೀರಾ ಖಾಲಿ ಹೊಟ್ಟೆ ಬಿಡೋದಕ್ಕಿಂತ ಇದನ್ನು ಕುಡಿಯೋದು ಬೆಸ್ಟ್ ಅಲ್ವಾ. ಹಂಗಾಗಿ ನಾನು ಇದನ್ನು ಯಾವಾಗಾದರೂ ಆ ಥರ ತುಂಬ ಹಸಿವಾಗಿದ್ದಾಗ ಅಂಥ ಟೈಮ್ನಾಗ ಮಾಡ್ಕೊಂಡು ಕುಡಿತೀನಿ ಗಂಜಿನ. ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಥರ ಗಂಜಿಗಳನ್ನ ತೋರಿಸ್ಕೊಡ್ತೀನಿ. ಇದು ಪ್ಲೇನ್ ಗಂಜಿ, ಇದಕ್ಕೇನು ಮತ್ತು ಈರುಳ್ಳಿ ಪರುಳ್ಳಿ ಆ ಥರವೆಲ್ಲ ಏನೂ ಹಾಕೋಣಲ್ಲ. ಇದನ್ನು ಚೆನ್ನಾಗಿ ಕುದಿಸ್ತೀನಿ 4-5 ನಿಮಿಷ. ಆಮೇಲೆ ಇನ್ನೊಂದು ಹಿಂಗೆ ಒಂದೇನೋ ವಿಚಾರ ಮಾತಾಡೋಣ ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ ನಾವು ಆವಾಗ ಸಣ್ಣರಿದ್ದಾಗ ಒಂದೊಂದು ಊರ ಕಡೆ ಒಂದೊಂದು ದೇವರು ಫೇಮಸ್ಸು, ಒಂದೊಂದು ಊರಾಗ ಒಂದೊಂದು ದೇವ್ರು ಫೇಮಸ್ಸು. ಇವಾಗಿನ ಥರ ಅವಾಗಿನವೇ ಇದು ಮಾಡ್ತಿರಲ್ಲ. ಇವಾಗ ಏನಪ್ಪ ಅಂತಂದರೆ ಪ್ರಾಮಿಸು, ಆಯ್ಸ್ವೇ ಆ ಥರ ಎಲ್ಲ ಹೇಳ್ತೀವಿ. ಅವಾಗ ಹಂಗಲ್ಲ. ನಾವು ತಪ್ಪು ಮಾಡಿಲ್ಲ ಅಂತಂದರೆ ಆಮೇಲೆ ನಾವು ನಿಜನೇ ಹೇಳ್ತಿದ್ದೀವಿ ಅಂದರೆ ದೇವ್ರ ಹೆಸ್ರುಗಳು ಹೇಳೋದು. ಆ ಒಂದು ಪ್ರದೇಶದಲ್ಲಿ ಯಾವ ದೇವ್ರು ಫೇಮಸ್ ಇದೆಯೋ ಆ ದೇವ್ರು ಅದನ್ನ ಹೆಸ್ರು ಹೇಳೋದು. ಕರಿಯಮ್ಮ ನಾಣೆಗೂ, ತಿಮ್ಮಪ್ಪ ನಾಣೆಗೂ, ಗುಂಟ್ನೂರು ದ್ಯಾಮವ್ವ ನಾಣೆಗೂ, ಕೊಲ್ಲಾಪುರದಮ್ಮ ನಾಣೆಗೂ, ಹಿಂಗೆ ಒದ್ದಿಕೆರೆ ಸಿದ್ದಪ್ಪ ನಾಣೆಗೂ, ಈ ಥರ ಹಿಂಗೆ ದೇವ್ರುಗಳು, ಹೊರಕೆ ರಂಗಪ್ಪ ನಾಣೆಗೂ, ಈ ಥರ ಎಲ್ಲ ಹೇಳ್ತಾಯಿದ್ರು. ಹಂಗೆ ನಿಮ್ಮೂರ ಕಡೆ ನೀವು ಯಾವ ದೇವರ ಹೆಸರನ್ನು ಆಣೆ ಇಡ್ತಾಯಿದ್ರಿ ಚಿಕ್ಕವರಿದ್ದಾಗ? ಇದರಲ್ಲಿ ಈಗಲೂ ಇಡ್ತಾರೆ, ಈಗ ಹೇಳೋದು ಕೇಳಿದ್ದೀನಿ. ಆದರೆ ಈಗಿನ ಜನ್ರೇಷನ್ನವ್ರು ಆ ಥರ ದೇವ್ರ ಆಣೆಗಳು ಮಾಡಲ್ಲ. ಜಸ್ಟ್ ಹಂಗೆ ಇಂಗ್ಲೀಷಲ್ಲಿ ಹೇಳ್ತಾರೆ ಅಷ್ಟೇ. ಐ ಸ್ವೇರ್, ಅ ಪ್ರಾಮಿಸ್ ಆ ಥರ ಹೇಳ್ತಾರೆ. ಹಂಗಾಗಿ ನಿಮಗೆ ಅದೊಂದು ಆ ಥರ ನಾವು ದೇವ್ರದ್ದು ಆಣೆ ಮಾಡ್ತಿದ್ದೀವಿ ಅಂತಂದರೆ ನಾವು ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಿದ್ದೀವಿ ಅಂತೇಳಿ. ಇವಾಗೆಲ್ಲ ಆ ಥರದ್ದೆಲ್ಲ ಇಲ್ಲ ಅಂತ ಅಂದ್ಕೋತೀನಿ. ಮೊದಲೆಲ್ಲ ಆ ಥರ ಅವ್ರ ಮನೆದೇವ್ರ ಹೆಸ್ರು ಇಡೋದು, ಆ ಒಂದು ಏರಿಯಾದಲ್ಲಿ ಯಾವ ದೇವರು ಫೇಮಸ್ ಆಗಿರುತ್ತೋ ಆ ಒಂದು ಇದನ್ನು ಇಡ್ತಾಯಿದ್ರು ಆಣೆನ. ನೀವು ಈಗಲೂ ಆ ಥರ ಇಡ್ತಾ ಇದ್ದೀರಾ? ನಿಮಗೆ ಯಾವ ದೇವ್ರ ಮೇಲೆ ಆ ಥರ ಇಡ್ತಾ ಇದ್ರಿ ಕಮೆಂಟ್ ಮಾಡಿ. ಇದಿಷ್ಟೇ ಇದು ನೋಡಿರಿ. ಒಂದು 2-3 ಹಿಂಗೆ ಒಂದು ಸಲ ಹಿಂಗೆ ಗುರಾಡಕೋಬೇಕು ಹಿಂಗೆ. ಈಗೇನು ಗಂಟಾಗಲ್ಲ, ತಳನೂ ಹಿಡಿಯಲ್ಲ, ಇದೆ ತೆಳ್ಳಗಿರುತ್ತಲ್ಲ. ಇದನ್ನು 1.5 ಕಪ್ ನೀರು ಒಯ್ದೀವಿ, 1-1.25 ಕಪ್ಪಷ್ಟು ಆಗುತ್ತೆ. ಒಂಚೂರು ನೀವೆಲ್ಲ ನೀರು ಆವಿ ಆದಮೇಲೆ ಆರಾಮಾಗಿ ಕುಡಿದ್ಬಿಟ್ರೆ ಹೊಟ್ಟೆ ದಿಪ್ಪಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ತೀರಾ ತುಂಬ ಹಸಿವಾಗಿರುತ್ತೆ ನೋಡ್ರಿ. ಅಂಥ ಟೈಮ್ನಾಗ ಅಡುಗೆ ಮಾಡ್ಕೊಳ್ಳೋ ತನಕನೂ ನಮಗೆ ನಿಶ್ಚಯ ಹಂಗೆ ಉಲ್ಟಿಕೊಂಡು ಬೀಳ್ತೀವಿ ನಂಗೆ ಆಗಿರುತ್ತೆ. ಅಂಥ ಟೈಮ್ನಾಗ ಈ ಥರ ಸ್ವಲ್ಪ ಗಂಜಿ ಕುಡಿದ್ರೆ ಅಡುಗೆ ಮಾಡ್ಕೊಳಕ್ಕಾರ ಒಂದು ಶಕ್ತಿ ಬರುತ್ತೆ. ಹಂಗೆ ಇದನ್ನು ಒಂದು 3 ನಿಮಿಷ 4 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಬೇಕು ಅಂತಂದರೆ ನೀವು ಈ ಒಂದು ಓಟ್ಸ್ ಅಂತ ಇತ್ತಲ್ಲ, ಇದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಹುರ್ಕೋಬೋದು. ಸಣ್ಣ ಊರಿನಲ್ಲಿ ಹುರ್ಕೊಂಡ್ರಿ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೇನು ಎಂಥದ್ದು ಎಂಥದ್ದು ಡಾಕ್ಟ್ರಲ್ಲ, ಏನೂ ಅಲ್ಲ ಡಯಟ್ ಪ್ಲಾನ್ ಬಗ್ಗೆ ಹೇಳೋದಕ್ಕೆ. ಇದು ನಾನು ಮಾಡ್ಕೊಳ್ತಕ್ಕಂಥ ಇದು ಅಷ್ಟೇ. ನಿಮಗೆ ನಿಮ್ಮ ದೇಹ ಯಾವ ಥರ ಹೇಳುತ್ತೋ ನೀವು ಅದನ್ನು ಕೇಳ್ಕೋಬಹುದು, ಅದನ್ನು ಮಾಡ್ಕೋಬಹುದು. ಬಟ್ ಇದನ್ನು ಸಾಮಾನ್ಯ ಎಲ್ಲರೂ ಕುಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಮತ್ತು ಓಟ್ಸ್ನ ತೊಗೊಳೋದ್ರಿಂದ ಏನೂ ತೊಂದರೆ ಇಲ್ಲ. ನಿಮ್ಮ ದೇಹ ನಿಮಗೆ ಏನು ಅಂತ ನಿಮಗೆ ಗೊತ್ತಿರುತ್ತಲ್ವ, ಅದರ ಅನುಸಾರ ನೀವು ಇದು ಮಾಡ್ಕೋಬೋದು. ಇದು ನನ್ನದನ್ನು ಹೇಳಿದೆ, ಯಾರೋ ಕೇಳಿದ್ರು ಅಂತೇಳಿ ಈ ಥರ ಮಾಡ್ತೀನಿ ನಾನು. ವೆಯ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಥರ ಒಂದು ಟೈಮ್ ನಾನು ಇದನ್ನು ಕುಡಿತೀನಿ ಅಂತೇಳಿ. ಬರೀ ಓಟ್ಸ್ ತಿನ್ನೋಕ್ಕಾಗಲ್ಲ. 2 ದಿನ ತಿಂತೀವಿ, 3 ದಿನಕ್ಕಾಲೇ ಒಂಥರ ಹಬ್ಳಿಕೆ ಆದಂಗೆ ಆಗ್ತಿರುತ್ತೆ, ತಿನ್ನೋಕ್ಕಾಗ ಸಪ್ಪಗೆ ಅನ್ನಿಸ್ತಿರುತ್ತೆ, ಇದಾಗ್ತಿರುತ್ತೆ. ಹಂಗಾಗಿ ಓಟ್ಸ್ನ ಯಾವ್ದಾದ್ರು ಈ ಥರ ಒಂಚೂರು ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಗೆ ಇಳಿಸ್ಬೋದು ಅಂತ. ಸರಿ ಆಯಿತು. ಹಂಗಾದರೆ ಇದನ್ನು ಒಂದು 3-4 ನಿಮಿಷ ಕುದಿಸಿದ್ರಿ ಅಂತಂದರೆ ಗಂಜಿ ರೆಡಿ ಆದಂಗೆ. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ. ಹಿಂಗಾದ್ಮೇಲೆ ಒಂದು 4 ನಿಮಿಷ ಕುದಿಸಿದ್ರಿ ಅಂತಂದರೆ ಒಂದು ಬಟ್ಲಿಗೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ಒಂದು ಕಪ್ಪಿಗೆ ಹಾಕ್ಕೊಂಡು ಕೂಡ ಈ ಜ್ಯೂಸ್ ಕುಡ್ದಂಗೆ ಕುಡಿಬೋದು. ಚೆನ್ನಾಗಿರುತ್ತೆ, ಭಾರಿ ಚೆನ್ನಾಗಿರುತ್ತೆ. ಈ ಓಟ್ಸ್ ಸೇರಲ್ಲ ಅನ್ನೋದು, ಬರೀ ಓಟ್ಸ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ರಾಗಿ ಜೊತೆ ಮಿಕ್ಸ್ ಮಾಡಿಕೊಂಡು ಗಂಜಿ ಥರ ಕೂಡ ಮಾಡ್ಕೊಂಡು ಕುಡಿಬೋದು. ಇವು ಕೂಡ ಇದರಲ್ಲಿ ಚೆನ್ನಾಗಿ ಬೆಂದು ಮೆತ್ತಗಾಗಿರೋದ್ರಿಂದ ಏನು ಡೈಜೆಸ್ಟ್ ಆಗೋಲ್ಲಪ್ಪ, ಹಂಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಾಗುತ್ತೆ. ಸರಿ ಆಯಿತು, ಇಷ್ಟೇ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.